ಮೋದಿಯವರು ಮದುವೆಯಾಗಿದ್ದಾರೆ, ಹೆಂಡತಿ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅದನ್ನು ನಾನು ನೋಡಿಲ್ಲ. ಕಾನೂನು ಚೌಕಟ್ಟಿನಲ್ಲಿ ಅವರು ಮದುವೆಯಾಗಿಲ್ಲ. ಹಾಗಾಗಿ ಹೆಂಡತಿ ಬಿಟ್ಟು ಹೋಗಿದ್ದಾರೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ. ಕೋಲಾರದ ವೆಮಗಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೂಲ್ಸ್ ಪ್ರಕಾರ ಮೋದಿ ಮದುವೆಯಾಗಿಲ್ಲ, ಹೀಗಾಗಿ ಅವರು ಹೆಂಡತಿ ಬಿಟ್ಟು ಹೋಗಿದ್ದಾರೆ ಅಂತ ತಿಳಿಸಿದರು. ಇನ್ನು ಮೋದಿ ಉಪವಾಸ ಇದ್ದಾರಾ ಇಲ್ವಾ ಯಾರೋ ನೋಡಿಲ್ಲ. ಜನ ಮಾತನಾಡೋದನ್ನು ನಾವು ಕೇಳ್ತಿದ್ದೀವಿ. ಸುಮ್ಮನೆ ಇದರ ಬಗ್ಗೆ ಯಾರು ಮಾತನಾಡಬಾರದು. ಅಲ್ಲದೆ ನಮ್ಮ ಕೆಲಸ ಏನು ಮಾಡಿದ್ದೇವೆ ಅದನ್ನು ನೋಡಿಕೊಳ್ಳಬೇಕು ಅಂತ ಪರೋಕ್ಷವಾಗಿ ಪ್ರಧಾನಿ ಮೋದಿ ಪರ ಬ್ಯಾಟಿಂಗ್ ಮಾಡಿದ್ರು. ಇದಲ್ಲದೆ ನನ್ನನ್ನು ಓವರ್ಟೇಕ್ ಮಾಡೋದಕ್ಕೆ ಯಾರಿಗೂ ಆಗಲ್ಲ. ನಾನು ಬೆಂಕಿಯಾಗುವುದಿಲ್ಲ, ಬದಲಾಗಿ ಬೆಳಕಾಗುತ್ತೇನೆ. ಜೊತೆಗೆ ನಾನು ಇಲ್ಲಿ ಪುಕ್ಸಟೆ ಬಿದ್ದಿಲ್ಲ. ನಮಗೂ ಕೆಲಸ ಕಾರ್ಯ ಇರುತ್ತೆ. ಹಾಗಾಗಿ ದಿನ ಜನರಿಗೆ ಸಿಗುತ್ತಿದ್ದರೆ ಬೇರೆ ಕೆಲಸಗಳು ಮಾಡೋಕೆ ಆಗಲ್ಲ. ವಾರದಲ್ಲಿ 1-2 ಬಾರಿ ಜನರಿಗೆ ಸಿಗುತ್ತೇನೆ. ಉಳಿದಂತೆ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡುತ್ತೇನೆ ಅಂತ ತಿಳಿಸಿದರು. ಮೋದಿಯವರು ಮದುವೆ ಆಗಿದ್ದಾರೆ, ಹೆಂಡತಿನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ನಾನು ನೋಡಿಲ್ಲ, ನೀವು ಹೇಳ್ತಾ ಇದ್ದೀರಿ. ರೂಲ್ಸ್ ಪ್ರಕಾರವಾಗಿ ಕರೆಕ್ಟ್ ಆದಂತ 21-18 ವಯಸ್ಸಿಗೆ ಮದುವೆ ಆಗಬೇಕಾಗಿತ್ತು. ಆ ಪದ್ಧತಿಯಲ್ಲಿ ಅವ್ರು ಮದುವೆ ಆಗಿಲ್ಲ, ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಅವರು ಆಗಿಲ್ಲ, ಅದರಿಂದ ಬಿಟ್ಬಿಟ್ಟು ಹೋಗಿರ್ತಾರೆ. ಉಪವಾಸ ಅವ್ರು ಇದ್ರಾ ಇಲ್ಲ ಅನ್ನೋದಕ್ಕೆ ನಾನು ನೋಡಿದ, ನೀವು ನೋಡಿದ್ರೆ ಯಾರು ನೋಡಿಲ್ಲ. ಜನ ಮಾತಾಡೋದು ನಾವು ಕೇಳ್ತಾ ಇರೋದು. ಸುಮ್ಮನೆ ಬಂದ್ಬಿಟ್ಟು ಎಲ್ಲರೂ ಬಂದ್ಬಿಟ್ಟು ಸುಮ್ಮನೆ ಇರಬೇಕು. ಅವ್ರು ಉಪವಾಸ ಇದ್ರಾ ಉಪವಾಸ ಇಲ್ವಾ, ಇನ್ನೊಬ್ರು ಎಲ್ಲ ಬಾತ್ರೂಮಲ್ಲಿ ಕೂತ್ಕೊಂಡ್ರ, ಇನ್ನೊಬ್ರು ಕೆರೆಯಲ್ಲಿ ಕೂತ್ಕೊಂಡ್ರ ಅದಂತ ಅದೆಲ್ಲ ವಿಚಾರ ಅಲ್ಲ. ನಮ್ದೇನು, ನಮ್ಮ ಕೆಲಸ ಏನು, ನಮ್ಮ ಅಭಿವೃದ್ಧಿ ಏನು, ನಮ್ಮ ಊರು ಏನು, ನಮ್ಮ ಜನ ಏನು ಅನ್ನೋದು ಬಿಟ್ಬಿಟ್ಟು ಭಾರತ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ, ಮೋದಿ ಬಗ್ಗೆ, ಇನ್ನೊಬ್ಬರಿಗೆ ಮಾತಾಡೋರ್ಗೆಲ್ಲರಿಗೂ ನಾನು ಹೇಳೋದಿಷ್ಟೇ, ನಿಮ್ಮ ಕೆಲಸ ನೀವೇನು ಮಾಡಿದ್ದೀರಾ, ನಿಮ್ಮ ಅಭಿವೃದ್ಧಿ ಏನು ಮಾಡಿದ್ದೀರಾ, ನಿಮ್ಮ ಕೆಲಸಗಳು ನೀವೇನು ಮಾಡಿದ್ದೀರಾ, ನೀವೇನೇನಾದಾಗ ಏನೇನು ಮಾಡಿದ್ದೀರಾ ಅನ್ನೋದನ್ನ ಒಂದು ತೋರಿಸ್ಬೇಕಾಗ್ತದೆ ಎಲ್ಲರೂ. ಇವಾಗ ನಾನು ತೋರಿಸ್ಬೇಕು, ನೀನು ತೋರಿಸ್ಬೇಕು, ಇನ್ನೊಬ್ರು ತೋರಿಸ್ಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡು ಹೋದ್ರೆ ಒಳ್ಳೇದು. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಕಾಮೆಂಟ್ ಮಾಡೋದು, ಇದು ಮಾಡೋಕೆ ಹೋಗೋದಕ್ಕಿಂತ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗೋಕ್ಕೆ ಹೇಳ್ತೀನಿ. ಯಾರ್ಯಾರು ಕಾಮೆಂಟ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ. ನನ್ನ ಯಾರು ಪ್ರಶ್ನೆ ಮಾಡಿಲ್ಲ. ನನ್ನನ್ನು ಓವರ್ಟ್ಯಾಕ್ ಮಾಡೋದಕ್ಕೆ ಯಾರ ಕೈಲಿ ಆಗೋದಿಲ್ಲ. ಓವರ್ಟ್ಯಾಕ್ ಅಂದ್ರೆ ಏನು, ನನ್ನನ್ನು ಮುಂದೆ ಹೋಗೋದು ಯಾರು ಹೋಗಿದ್ದಾರೆ ನೀವು ಹೇಳಿ. ನಾನು ಅವಾಗೇ ನಿಮ್ಗೆ ಹೇಳಿದೆ, ಪತ್ರಕರ್ತರಿಗೆ ನಾನು ಬೆಂಕಿ ಆಗೋದು ಬೇಡ, ಬೆಳಕಾಗ್ತೀನಿ ಅಂತ ಹೇಳಿದೆ. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಾಯಂಕಾಲ ಜನಗಳಿಗೆ ಸಿಕ್ಕೊಂಡಿದ್ರೆ ಕೆಲಸ ಕಾರ್ಯ ಏನು ಪುಕ್ಸಾಟಿಯಾಗಿ ಬಿದ್ದಿಲ್ಲ. ನಾನೇನು ಜನಗಳು ಸಿಕ್ಕೊಂಡಿರೋಕ್ಕಾಗಲ್ಲ. ಯಾವತ್ತೋ 1 ದಿವಸ 2 ದಿವಸ ಜನಕ್ಕೂ ಸಿಗ್ಬೋದು. ಇಲ್ಲೇ ಸಿಕ್ಕೊಂಡೇ ಕುತ್ಕೊಳ್ತೀನಿ ಬೆಳಗ್ಗೆ ಸಾಯಂಕಾಲ. ನಾಳೆ ಏನಂತಾರೆ, ಅಭಿವೃದ್ಧಿ ಮಾಡಿಲ್ಲ ಅಂತಾರೆ. ಆವಾಗ ಏನು ಹೇಳ್ಬೇಕು ನಾನು, ನಿಮ್ಮನ್ನ ಯಾರು ಕರೆದಿರೋ ಕೇಳಿದ್ರೆ ಅಂತ ಜನ ಕೇಳ್ಬೋದು. ಅದಕ್ಕೆ ಯಾವ ಸಂದರ್ಭದಲ್ಲಿ ಜನಕ್ಕೆ ಸಿಗಬೇಕು ಆ ಸಂದರ್ಭದಲ್ಲಿ ಸಿಗ್ತೀವಿ. ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲೆಲ್ಲಿ ಓಡಾಡಬೇಕಾಗ್ತದೆ, ಕಮಿಟಿ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕಾಗ್ತದೆ, ಆಫೀಸರ್ಸ್ ಹತ್ರ ಹೋಗ್ಬೇಕಾಗ್ತದೆ, ನಮ್ಮ ಮಿನಿಸ್ಟರ್ಸ್ ಹತ್ರ ಹೋಗ್ಬೇಕಾಗ್ತದೆ, ಮುಖ್ಯಮಂತ್ರಿಗಳ ಹತ್ರ ಹೋಗ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ನಮ್ಮ ಕೆಲಸ ಕಾರ್ಯಗಳು ಏನಿದೆಯೋ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿ ನಮ್ಮ ಕೆಲಸ ಮಾಡಿಸ್ಕೊಂಡು. ಇವಾಗ ಇಲ್ಲಾಂದ್ರೆ ಪಟ್ಟಣ ಪಂಚಾಯತಿಗೆ ಹೆಂಗ್ ಒಂದು ದುಡ್ಡು 20 ಕೋಟಿ ನಾವು ಹೋಗಿ ಮಾತಾಡಿ ಬಂದಿದ್ವಿ. ಇವ್ರ ಹತ್ರ ಕುತ್ಕೊಂಡು ಮಾತಾಡ್ಕೊಡ 20 ಕೋಟಿ ಬರ್ತಾ ಇತ್ತಾ? ನಾಳೆ ಏನಂತ ಇದ್ರು, ಏನು ಮಾಡಿಲ್ಲಪ್ಪ ಅಂದ್ರು. ಇವ್ರ ಹತ್ರ ಕುತ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಎರಡವನ್ನು ನೋಡಬೇಕು. ಆ ಎರಡವನ್ನು ಕೆಲಸ ಮಾಡ್ತೀನಿ. ರಘು, ಒಂದು ಮಾತ್ರ ತಿಳ್ಕೊ, ನನ್ನನ್ನು ಓವರ್ಟ್ಯಾಕ್ ಮಾಡೋದು, ನನ್ನನ್ನು ಮಾಡೋದು, ಇದೆಲ್ಲ ಬಂದ್ಬಿಟ್ಟು ಯಾರೋ ಹೇಳಿದ ಮಾತೆಲ್ಲ ಕೇಳ್ಬೇಡ್ರಿ. ಅದೆಲ್ಲ ಸುಳ್ಳು. ಅದೆಲ್ಲ ನನ್ನ ಹತ್ರ ನಡೆಯೋದು ಇಲ್ಲ. ಅಂಥದಕ್ಕೆ ನನಗೆ ಪ್ರಾತಿನಿಧ್ಯ ಕೊಡೋದಿಲ್ಲ. ನಾನೇನು ಚಿಕ್ಕ ಮಗು ಏನಲ್ಲ, ನಾನೇನು ಹೊಸದಾಗಿ MLA ಆಗಿರೋನಲ್ಲ, ಇವತ್ತೇ ಕಲಿತಾ ಇರೋನಲ್ಲ. 20 ವರ್ಷದಿಂದ 4 ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ದೀನಿ, 4 ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿದ್ದೀನಿ. 2ನೇ ಸತಿ ನಾನು MLA ಆಗಿದ್ದೀನಿ. ನನಗೆ ಗೊತ್ತಿದೆ ಎಲ್ಲೆಲ್ಲಿ ಏನೇನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಮಾಡ್ತೀನಿ. ನನ್ನನ್ನು ಓವರ್ಟ್ಯಾಕ್ ಮಾಡೋಕ್ಕೆ ಯಾರೂ ಬರೋದಿಲ್ಲ. ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ನಾನು ಮುಂದೆ ಬರ್ಬೋದು ಅಷ್ಟೇ ಬಿಟ್ಟರೆ ಓವರ್ಟ್ಯಾಕ್ ಮಾಡೋದು ಜನಗಳು ಹೇಳ್ದಂಗೆ ನೀವು ತಿಳ್ಕೊಬೇಡಿ.